ಸನ್ಮಾನ್ಯ ಅಧ್ಯಕ್ಷರೇ, ಈಗ ಉತ್ತರ ಕರ್ನಾಟಕ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಹಳ ಚರ್ಚೆ ಆಗ್ತಾ ಇದೆ. ಆದ್ರೆ ಎಲ್ಲಾ ಸರ್ಕಾರಗಳು ನಮ್ಗೆ ಅನ್ಯಾಯ ಮಾಡಿವೆ. ಸಿದ್ದರಾಮಯ್ಯ ಸರ್ಕಾರನೂ ಅನ್ಯಾಯ ಮಾಡಿದೆ, ಹಿಂದೆ ಬಿಜೆಪಿ ಸರ್ಕಾರನೂ ಅನ್ಯಾಯ ಮಾಡಿದೆ. ಒಬ್ಬರಂತರೂ ಮಾಜಿ ಮುಖ್ಯಮಂತ್ರಿಗಳು ರಕ್ತದಿಂದ ಬರೆದು ಕೊಡ್ತೇನೆ, 25,000 ಕೋಟಿ ಪ್ರತಿ ವರ್ಷ ಕೊಡ್ತೇನೆ ಅಂತ ಭಾಷಣ ಮಾಡುತ್ತಿದ್ದರು. ಏನು ಕೊಡಲಿಲ್ಲ. ಯಾರು ಅನ್ನೋದು ಎಲ್ಲರಿಗೂ ಜಗತ್ತಿಗೆ ಗುರ್ತದೆ. ಅದಕ್ಕೆ ಅಧ್ಯಕ್ಷರೇ, ಎಲ್ಲ ಸರ್ಕಾರಗಳಲ್ಲಿ ಕೃಷ್ಣೆಗೆ ಅನ್ಯಾಯ ಆಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಏನಾದರೂ ಅಭಿವೃದ್ಧಿ ಆಗಬೇಕಾಗಿದ್ದರೆ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಬೇಕು ಇವತ್ತಿನ ಗಾತ್ರ. ಆದರೆ ಇವತ್ತು ನಮ್ಮ ಅರವಿಂದ ಬೆಲ್ಲದವ್ರು ಹೇಳ್ದಂಗೆ 1500 ಕೋಟಿ 2000 ಕೋಟಿ ಕೊಟ್ಟರೆ, ಹಾಗಾದರೆ ವಿನಾಯಕ ನಮ್ಮ H.K. ಪಾಟೀಲ್ ಭಾಷಣ ಮಾಡಿ ಹೋದ್ರು. ಅವರೇ ಪುಸ್ತಕ ಬರೆದಿದ್ರು, ಕೇಳಿ ಕೃಷ್ಣೇ ಕೂಗತ್ತೇಳಿ. ಆದರೆ ಅವರೇ ನೀರಾವರಿ ಮಂತ್ರಿ ಇದ್ರೂ ಏನೂ ಮಾಡಲಿಲ್ಲ. ನಿರಂತರವಾಗಿ ಉತ್ತರ ಕರ್ನಾಟಕದ ಕೃಷ್ಣೆ ಮೇಲೆ ಸತತವಾಗಿ ಅನ್ಯಾಯ ಆಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಭೂ ಪರಿಹಾರವನ್ನು ಕೊಡ್ತೀನಿ ಅಂತೇನು ಹೇಳಿದ್ದಾರೆ. ಇದು ಒಂದೇ ಕಂತಿನಲ್ಲಿ ಈ ವರ್ಷ ಪೂರ್ತಿ ಕೊಡ್ತಿರೋ, ಮತ್ತೆ ಅದನ್ನು ಕಂತು ಮಾಡೋದ್ರಿಂದ ಮತ್ತೆ ಅದರ ಏನು ಬಜೆಟ್ ಗಾತ್ರ ಹೆಚ್ಚಾಗ್ತದೆ ಹೊರತು ಏನು ಅದರ ಹೊರೆ ಹೆಚ್ಚಾಗ್ತದೆ ಹೊರತು ಶಾಶ್ವತವಾದಂಥ ಪರಿಹಾರವನ್ನು ಕೃಷ್ಣೆಗೆ ಕೊಟ್ಟು ನಮ್ಮ ಪಾಲಿನ 729 TMC ನೀರನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳು ವಿಶೇಷವಾದ ಯಾವುದೇ ಜಗತ್ತಿನ ಯಾವುದೇ ಬ್ಯಾಂಕಿನಿಂದ ಸಾಲ ತಗೋರಿ ಅಥವಾ ಏನಾದರೂ ಮಾಡಿ ದಯವಿಟ್ಟು ಕೃಷ್ಣಾ ನೀರಾವರಿ ಯೋಜನೆಯನ್ನು ಪೂರ್ಣ ಮಾಡುವಂಥದ್ದು ಒಂದು ಮಾಡಬೇಕು ವಿನಂತಿ. ಅಲ್ಲಿಂದ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬಂದಾಗ ಕ್ಲಾರಿಫಿಕೇಶನ್ ಕೇಳಿ, ಅದೇ ವಿಜಯಪುರಕ್ಕೆ ಬಂದಾಗ 130 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಕೋಲ್ಡ್ ಸ್ಟೋರೇಜ್ಗೆ ಬೆಳಗಾವಿ ಅಧಿವೇಶನದಲ್ಲಿಯೂ ಸಹ ಹೇಳಿದ್ರು 100 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಈ ಬಜೆಟ್ನಲ್ಲಿ 2-3 ಕೋಲ್ಡ್ ಸ್ಟೋರೇಜ್ ಕೋಟಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಾ ಮಾನ್ಯ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೊತೀನಿ, ಆ 130 ಕೋಟಿ ರೂಪಾಯಿ ಫ್ಲೈಓವರ್ ಬಗ್ಗೆ ಮತ್ತು ಈ ಕೋಲ್ಡ್ ಸ್ಟೋರೇಜ್ಗೇನು ವೈನ್ ಪಾರ್ಕಿಗೆ ಬಿಜಾಪುರಕ್ಕೆ 100 ಕೋಟಿ ರೂಪಾಯಿ ನಾವು ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದನ್ನು ಅವರು ನಾವು ಕೊಡಬೇಕಂತ